ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 13 ಸಾಮ್ರಾಜ್ಯದ ಸ್ಥಾಪನೆ ಹಾಗೂ ಅದು ಹೇಗೆ ಪ್ರಕಟವಾಗುತ್ತದೆ ಪುಟ 414 ಆದಾಮನು ಪರಿಪೂರ್ಣನಾಗಿದ್ದಾಗ ಆತನ ಉಲ್ಲಂಘನೆಯ ಮೊದಲು ಪರಲೋಕದ ಶಕ್ತಿಗಳೊಂದಿಗೆ ನೇರವಾಗಿ ಸಂವಹನ ನಡೆಸಬಹುದಿತ್ತು. ಅದೇ ಪರಿಪೂರ್ಣ ಸ್ಥಿತಿಗೆ ಮರುಸ್ಥಾಪಿಸಲ್ಪಟ್ಟಾಗ ಈ ಪುರಾತನ ಯೋಗ್ಯರು ಸಂವಹನ ನಡೆಸುತ್ತಾರೆ. ಆದರೆ ಇವರು ಭೂಲೋಕದ ಆಡಳಿತಗಾರರಾದ ಇವರು ರಾಜರು ಮತ್ತು ಯಾಜಕರೂ ಆಗಿರುವುದಿಲ್ಲ. ಆದರೆ ರಾಜನ ನೇಮಕಾತಿಯ ಅಡಿಯಲ್ಲಿ ಅವರು ಭೂಮ್ಯಾದ್ಯಂತ ರಾಜಕುಮಾರರು, ಪ್ರಭುಗಳು ಅಥವಾ ಪ್ರಮುಖರು, ಆಡಳಿತಗಾರರು, ಬೋಧಕರೂ ಆಗಿರುವರು. ಮುಂದಿನ ಶೀರ್ಷಿಕೆ ಸಾಮ್ರಾಜ್ಯ ಮತ್ತು ಅದರ ಪ್ರತಿನಿಧಿಗಳ ನಡುವಿನ ನಿಕಟ ಸಂಪರ್ಕ. ಇಂಟಿಮೇಟ್ ಕಮ್ಯುನಿಕೇಷನ್ ಬಿಟ್ವೀನ್ ದ ಕಿಂಗ್ಡಮ್ ಅಂಡ್ ಇಟ್ಸ್ ರೆಪ್ರೆಸೆಂಟೇಟಿವ್ಸ್. ರಾಜ್ಯದ ಭೂಲೋಕದ ಹಂತವು ನಿಕಟ ಸಂಪರ್ಕ, ಸಹಭಾಗಿತ್ವ ಮತ್ತು ರಾಜ್ಯದ ಸರಿಯಾದ ಆಧ್ಯಾತ್ಮಿಕ ಆಡಳಿತಗಾರರೊಂದಿಗೆ ಸಹಕಾರದ ಮೇಲೆ ಇರುತ್ತದೆ ಎಂಬುದು ಸ್ಪಷ್ಟವಾಗಿದೆ. ಅವರು ತಂದೆ ಮತ್ತು ಮಕ್ಕಳಂತೆ ಮತ್ತು ಅದೇ ಪರಲೋಕ ಸರ್ಕಾರದ ಸಹಕಾರ ಇಲಾಖೆಗಳಾಗಿ ಪರಸ್ಪರ ಸಂಬಂಧ ಹೊಂದಿರುತ್ತಾರೆ. ಪರಲೋಕದ ಜೀವಿ ಶಾಸಕಾಂಗ ಅಥವಾ ಕಾನೂನು ನೀಡುವ ಇಲಾಖೆ ಮತ್ತು ಭೂಲೋಕದ ಕಾರ್ಯನಿರ್ವಾಹಕ ಅಥವಾ ಕಾನೂನು ಜಾರಿಗೊಳಿಸುವ ಇಲಾಖೆ ಬರೆದಿರುವಂತೆ ಚಿಯೋನಿನಿಂದ ಆಧ್ಯಾತ್ಮಿಕ ರಾಜ್ಯವು, ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು, ದೈವಿಕ ಸಂದೇಶಗಳು ರಾಜಕುಮಾರರ ಮೂಲಕ ಹೊರಬರುತ್ತದೆ. ಯೆಶಾಯ 2:3. ಮುಂದಿನ ಶೀರ್ಷಿಕೆ ಸಾಮ್ರಾಜ್ಯವನ್ನು ಸ್ಥಾಪಿಸುವುದು. ಸೆಟ್ಟಿಂಗ್ ಅಪ್ ದ ಕಿಂಗ್ಡಮ್. ಈಚೆಗೆ ದೇವರ ರಾಜ್ಯವು ಸಾರಲ್ಪಡುತ್ತಾ ಇದೆ, ಅದರಲ್ಲಿ ಸಕಲರೂ ಬಲಾತ್ಕಾರವಾಗಿ ನುಗ್ಗುತ್ತಾರೆ. ಲೂಕ 16:16. 18 ಶತಮಾನಗಳಿಂದಲೂ ಈ ಸಂದೇಶ ರಾಜ್ಯದ ಈ ಕೊಡುಗೆಯು ಪ್ರಪಂಚದಿಂದ ಚುನಾಯಿತ ಜಯಶಾಲಿಗಳನ್ನು ಆಯ್ಕೆ ಮಾಡುವ ತನ್ನ ಉದ್ದೇಶಿತ ಕೆಲಸವನ್ನು ಮಾಡುತ್ತಿದೆ. ಈ ಎಲ್ಲಾ ಯುಗದಲ್ಲಿ ಅವರು ತಮ್ಮ ರಾಜರು ಮತ್ತು ಯಾಜಕರಾಗಿ ಅಧಿಕಾರವನ್ನು ಸ್ಥಾಪಿಸಲು ಅಥವಾ ಉನ್ನತೀಕರಿಸಲು ತಂದೆಯ ಸಮಯವನ್ನು ಕಾಯುತ್ತಿದ್ದಾರೆ ಮತ್ತು ಭೂಮಿಯ ವಿಮೋಚನೆಗೊಂಡ ಜನರಿಗೆ ಬೋಧಿಸಲು ಮತ್ತು ನಂಬಿಕೆ ವಿಧೇಯತೆಯ ಮೂಲಕ ಅವರಿಗೆ ನಿತ್ಯ ಜೀವದ ಅವಕಾಶವನ್ನು ತಂದುಕೊಟ್ಟರು. ಆದರೂ ಈ ಎಲ್ಲಾ ಸಮಯದಲ್ಲಿ ಈ ರಾಜ್ಯ ಮಾರ್ಗವು ಇಷ್ಮಾಯೇಲ್ ಮತ್ತು ಏಸಾವ್ ವರ್ಗದ ಕೈಯಲ್ಲಿ ಇತ್ತು ಮತ್ತು ಈ ಪ್ರಪಂಚದ ರಾಜಕುಮಾರನಾದ ಸೈತಾನ ಮತ್ತು ಅವನ ಕುರುಡು ಸೇವಕರ ಕೈಯಲ್ಲಿ ಹಿಂಸೆಯನ್ನು ಅನುಭವಿಸಿದೆ. ನಮ್ಮ ಕರ್ತನು ವ್ಯಕ್ತಪಡಿಸಿದಂತೆ, ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ಮತ್ತಾಯ 11:12. ರಾಜ್ಯದ ಮುಖ್ಯಸ್ಥನಾದ ನಮ್ಮ ಕರ್ತನು ಮರಣದ ಮಟ್ಟಿಗೂ ನರಳಿದನು ಮತ್ತು ಅವನ ಎಲ್ಲಾ ಅನುಯಾಯಿಗಳು ಕತ್ತಲೆಯ ಶಕ್ತಿಯಿಂದ ದೇವರ ಪ್ರಿಯ ಮಗನ ರಾಜ್ಯಕ್ಕೆ ಪರಿವರ್ತಿಸಲ್ಪಟ್ಟ ಪರಿಣಾಮವಾಗಿ ಐಹಿಕ ನಷ್ಟವನ್ನು ಅನುಭವಿಸಿದ್ದಾರೆ. ಕೊಲಸ್ಸೆ 1:13. ಪ್ರಬಲ ದುರಾಡಳಿತ ಹಿಂಸೆಗೆ 18 ಶತಮಾನಗಳಿಗೂ ಹೆಚ್ಚು ಕಾಲ ಈ ವಶವಾಗುವಿಕೆಯ ನಮ್ಮ ಕರ್ತನು ಎದ್ದು ಆರೋಹಣ ಮತ್ತು ಮಹಿಮೆ ಹೊಂದಿ ತನ್ನ ಜನರನ್ನು ರಕ್ಷಿಸಲು ಶಕ್ತಿಯ ಕೊರತೆಯಿಂದೇನೂ ಅಲ್ಲ. ಏಕೆಂದರೆ ಆತನ ಪುನರುತ್ಥಾನದ ನಂತರ ಘೋಷಿಸಿದ್ದೇನೆಂದರೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಮತ್ತಾಯ 28:18. ಒಂದು ಉದ್ದೇಶಕ್ಕಾಗಿ ಅಧಿಕಾರವನ್ನು ಚಲಾಯಿಸುವುದು ತಡವಾಗುತ್ತದೆ. ತಂದೆಯ ಯೋಜನೆಯಲ್ಲಿ ಪಾಪಗಳಿಗಾಗಿ ಮಹಾ ಬಲಿಯನ್ನು ಸಮರ್ಪಿಸಲು ತಕ್ಕ ಸಮಯ ಮತ್ತು ರಾಜ್ಯವನ್ನು ಅಧಿಕಾರದಲ್ಲಿ ಸ್ಥಾಪಿಸಲು ಮತ್ತು ಜಗತ್ತನ್ನು ಆಳಲು ಮತ್ತು ಆಶೀರ್ವದಿಸಲು ಮಹಾನ್ ವೈಭವಕ್ಕೆ ಮತ್ತೊಂದು ತಕ್ಕ ಸಮಯವಿದೆ ಮತ್ತು ಚುನಾಯಿತ ಸಭೆಯ ಕರೆ ಮತ್ತು ಸಿದ್ಧತೆಯನ್ನು ಕ್ರಿಸ್ತನೊಂದಿಗೆ ರಾಜ್ಯದ ಜಂಟಿ ಅಧಿಕಾರಿಗಳಾಗಿರಲು ಅನುಮತಿಸಲು ಇವುಗಳು ಸಾಕಷ್ಟು ದೂರದಲ್ಲಿದ್ದವು. ಪಾಪಿಗಳ ದುಷ್ಟ ಪ್ರಭಾವಗಳು ಮತ್ತು ವಿರೋಧವನ್ನು ರಾಜ್ಯವರ್ಗದ ಸದಸ್ಯರಾಗಲು ಕರೆಯಲ್ಪಡುವ ಪರೀಕ್ಷೆ, ಶುದ್ಧೀಕರಣ ಮತ್ತು ಹೊಳಪು ಮಾಡಲು ಅನುಮತಿಸಲಾಗಿದೆ. ತಲೆಯಂತೆ ದೇಹದೊಂದಿಗೆ ಪ್ರತಿ ಅಂಗವು ಹೊಸ ಜೀವಿಯಾಗಿ ಸಂಕಟದ ಮೂಲಕ ಪರಿಪೂರ್ಣವಾಗುವುದು. ಅದು ದೇವರ ಸಂಕಲ್ಪವಾಗಿದೆ. ಇಬ್ರಿಯ 5:8 ಮತ್ತು 9.